ಏಯ್ ಅಯ್ಯೋ ಹೆಂಗಾಯ್ತು ಬ್ರದರ್? ಏನು ಕಾಲ? ಅಯ್ಯಪ್ಪ ದೇವ್ರೆ, ಮೊಳೆಗೆ ಸಿಕ್ಕಾಕೊಂಡ್ ಬಿದ್ರಂತ. ಮೊಳೆಗೆ ಸಿಕ್ಕಾಕೊಂಡ್ರೆ ಹೆಂಗ್ ಬಿಡ್ತಾರೆ? ಆಕ್ಸಿಡೆಂಟ್ ಆಗಿರೋದಲ್ಲ ಇದು, ಅವರೇ ಸ್ಕಿಡ್ ಆಗಿ ಬಿದ್ದಿರೋದಂತೆ. ಅಯ್ಯಪ್ಪ, ಬ್ಲಡ್ ಸಿಕ್ಕಾಬಿಟ್ಟೆ ಗುರು, ಲಾಸ್ ಆಗ್ಬಿಟ್ಟಿದೆ. ಈ ಕಿತ್ತೋಗಿರೋ ರೋಡಲ್ಲಿ ಗಾಡಿಗಳು ಓಡಿಸೋದೇ ಒಂದ್ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ. ಆ ಯಮ ಏನಾರು ಬಂದು ನೋಡ್ಬಿಟ್ರೆ ನನ್ನ ಮಗ ನನ್ಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೋಗ್ಬಿಡ್ತಾನೆ. ಮನೆಯಿಂದ ಕೆಲ್ಸಕ್ಕೆ ಹೋಗೋದಕ್ಕೆ ಒಂದ್ ದಾರಿ ಇರುತ್ತಲ್ಲ, ಆ ಒಂದು ದಾರಿನಲ್ಲಿ ಸಾವಿಗೆ 1000 ದಾರಿಗಳು ಕಾಣಿಸ್ತಾ ಇರ್ತವೆ. ಆ 1000 ದಾರಿಗಳಿಂದ ತಪ್ಪಿಸ್ಕೊಂಡು ಕೆಲ್ಸಕ್ಕೆ ರೀಚ್ ಆಗಿ ವಾಪಸ್ ಮನೆಗ್ ಬರೋ ಅಷ್ಟರಲ್ಲಿ ಜೀವನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿರ್ಬೇಕು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಿಮ್ಗೆ, ಪ್ರತಿ ಒಂದ್ ವಿಡಿಯೋದಲ್ಲಿ ನೋಡಿ ಹುಷಾರಾಗಿ ಓಡಿಸಿ ಗಾಡಿನ ಅಂತ. ಇದೇ ರೀಸನ್ಗೆ ನೀವು ಕೇಳ್ಬೋದು ಇವಾಗ, ಅಯ್ಯೋ ಬಿಡುಗರು ನಿಧಾನವಾಗಿ ಹುಷಾರವಾಗಿ ಯಾರು ಓಡಿಸ್ತಾರೋ ಅವ್ರಿಗೆ ಆಕ್ಸಿಡೆಂಟ್ ಗಳಾಗೋದು, ಈ ಚಪ್ಪರ್ಗಳ ತರ ಓಡಿಸೋರ್ಗೆ ಆಕ್ಸಿಡೆಂಟೇ ಆಗಲ್ಲ ಅಂತ. ಅದೇನೋ ಸತ್ಯ. ಸುಮ್ನೆ ಹುಚ್ಚನಾಯಿಗಳು ಓಡಿಸ್ತಿರ್ತಾರೆ ರೋಡ್ಗಳಲ್ಲಿ, ಅಂತವ್ರಿಗೆ ಏನೂ ಆಗಲ್ಲ. ಕೆಲವರು ತುಂಬಾ ಕೇರ್ಫುಲ್ ಆಗಿ ಎಲ್ಲಾ ರೂಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಗಾಡಿಗಳನ್ನ ಓಡಿಸ್ತಿರ್ತಾರೆ, ಅಂತವರೇ ಬೀಳ್ತಿರ್ತಾರೆ, ಅಂತವ್ರಿಗೆ ಆಕ್ಸಿಡೆಂಟ್ ಗಳು ಆಗ್ತಿರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಬಟ್ ಏನೇ ಆಗ್ಲಿ ಕೇರ್ಲೆಸ್ ಇಂದ ಆಕ್ಸಿಡೆಂಟ್ ಗಳನ್ನ ಮಾಡ್ಕೊಳ್ಳೋದಕ್ ಹೋಗ್ಬೇಡಿ. ಏನೋ ನಮ್ ಹುಷಾರಲ್ಲ ಬಿದ್ದು ಕೂಡ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಹಣೆ ಬರ, ಅದು ಏನು ಮಾಡಕ್ಕಾಗಲ್ಲ. ಬಟ್ ನಾವ್ ಯಾವತ್ತು ನಮ್ ನೆಗ್ಲಿಜೆನ್ಸ್ ಇಂದ ಆಕ್ಸಿಡೆಂಟ್ ಗಳನ್ನ ಮಾಡ್ಕೊಳ್ಳೋದಕ್ ಹೋಗ್ಬಾರ್ದು.